ಕೊಪ್ಪಳ ಜಿಲ್ಲೆ ಕರ್ನಾಟಕ ಯುವ ರಕ್ಷಣಾ ವೇದಿಕೆ ಕೊಪ್ಪಳ ಜಿಲ್ಲಾ ಘಟಕ ಹಾಗೂ ಕನಕಗೇರಿ ಸುಕ್ಷೇತ್ರ ತಾಲೂಕು ಘಟಕಗಳ ಉದ್ಘಾಟನಾ ಸಮಾರಂಭವು ದಿನಾಂಕ ಡಿಸೆಂಬರ್ 24, 2024 ರಂದು ಕರ್ನಾಟಕ ಯುವ ರಕ್ಷಣಾ ವೇದಿಕೆಯ ರಾಜ್ಯಾಧ್ಯಕ್ಷರಾದ ಡಾಕ್ಟರ್ ಸುನಿಲ್ ಮೆಸ್ರ ನೇತೃತ್ವದಲ್ಲಿ ಹಾಗೂ ಕೊಪ್ಪಳ ಜಿಲ್ಲಾ ಅಧ್ಯಕ್ಷ ಲೋಕೇಶ ರಾಠೋಡರ ಅಧ್ಯಕ್ಷತೆಯಲ್ಲಿ ಹಾಗೂ ಕರ್ನಾಟಕ ರಕ್ಷಣಾ ವೇದಿಕೆ ಜಿಲ್ಲಾ ಗ್ರಾಮೀಣ ಘಟಕದ ಅಧ್ಯಕ್ಷ ಸುರೇಶರ ಸಮ್ಮುಖದಲ್ಲಿ ಹಾಗೂ ಕನಕಗೇರಿ ಸುಕ್ಷೇತ್ರ ತಾಲೂಕು ಘಟಕದ ಅಧ್ಯಕ್ಷ ಯಮನೂರರ ಹಾಗೂ ಸಮಸ್ತ ಜಿಲ್ಲಾ ಮತ್ತು ತಾಲೂಕು ಘಟಕದ ಕಾರ್ಯಕರ್ತರ ಉಪಸ್ಥಿತಿಯಲ್ಲಿ ಅದ್ದೂರಿಯಿಂದ ಜರುಗಿತು. ಈ ಒಂದು ಯುವ ಕರ್ನಾಟಕ ಜಿಲ್ಲಾ ಮತ್ತು ತಾಲೂಕು ಘಟಕಗಳ ಉದ್ಘಾಟನೆಯು ವಿವಿಧ ಕಲಾ ತಂಡಗಳ ಅದ್ದೂರಿ ಮೆರವಣಿಗೆಯೊಂದಿಗೆ ಜರುಗಿತು. ಉದ್ಘಾಟನೆ ನಂತರ ರಾಜ್ಯಾಧ್ಯಕ್ಷ ಡಾಕ್ಟರ್ ಸುನಿಲ್ ಮೆಸ್ರು ಮಾಧ್ಯಮ ಪ್ರತಿನಿಧಿಗಳೊಂದಿಗೆ ಮಾತನಾಡಿ, ಸಂಘಟನೆಯು ರಾಜ್ಯ ಮಟ್ಟದಾಗಿದ್ದು ಕಳೆದ 13ರಿಂದ 14 ವರ್ಷಗಳಿಂದ ನಿರಂತರ ಕನ್ನಡ ನಾಡು, ನುಡಿ, ಜಲ ಸಂರಕ್ಷಣೆ ಹಾಗೂ ರೈತರ ಪರ, ಕಾರ್ಮಿಕರ ಪರ, ಮಹಿಳೆಯರ ಪರ, ಧ್ವನಿಯಿಲ್ಲದ ಸಮಾಜದ ಕಟ್ಟಕಡೆ ವ್ಯಕ್ತಿಯ ಕಷ್ಟ ನೋವುಗಳ ಪರ ಹೋರಾಟ ಮಾಡಿದೆ ಎಂದರು. ನಂತರ ಸದ್ಯ ನಾವುಗಳು ಒಗ್ಗಟ್ಟಾಗದಿದ್ದರೆ ಬೆಂಗಳೂರಿನಂತಹ ಮಹಾನಗರದಲ್ಲಿ ಪರಭಾಷಿಕರ ದಾಳಿ ಮತ್ತು ಹಾವಳಿಯಿಂದ ಕೆಲವೇ ವರ್ಷಗಳಲ್ಲಿ ಕನ್ನಡ ನಾಡು, ನುಡಿ, ಜಲವು ನಶಿಸಿ ಹೋಗುವ ಬಹುತೇಕ ಸಂದಿಗ್ಧತೆ ಎದುರಾಗಿದೆ ಎಂದು ಆತಂಕ ಮತ್ತು ಕಳವಳ ವ್ಯಕ್ತಪಡಿಸಿದರು. ನಂತರ ಸರ್ಕಾರ ಮತ್ತು ಕನ್ನಡ ಸಾಹಿತ್ಯ ಪರಿಷತ್ತವು ನಾಡಿನ ಸಂರಕ್ಷಣೆಗೆ ಹಲವಾರು ಕಾರ್ಯಕ್ರಮಗಳು ಹಮ್ಮಿಕೊಂಡು ಜಾಗೃತಿ ಮೂಡಿಸುತ್ತಿರುವುದು ಸಂತೋಷದಾಯಕವಾಗಿದೆ. ಆ ಬೆನ್ನಲೆಯಲ್ಲಿ ಸಮಸ್ತ ಕನ್ನಡಿಗರು ಈ ಒಂದು ಮಹತ್ ಕಾರ್ಯಕ್ಕೆ ಕೈಜೋಡಿಸಿದರೆ ಮಾತ್ರ ನಮ್ಮ ನಾಡು, ನುಡಿಯ ಪರಂಪರೆ, ಸಂಸ್ಕೃತಿ ಉಳಿಯಲು ಸಾಧ್ಯವಾಗುತ್ತದೆ. ಹಾಗಾಗಿ ಆ ಒಂದು ದೆಸೆಯಲ್ಲಿ ಸಂಘಟನೆಗಳನ್ನು ಬಲಪಡಿಸಿ ನಮ್ಮನ್ನ ನಾವು ಸಂರಕ್ಷಿಸಿಕೊಳ್ಳೋಣೆಂದು ಸಂಘಟನೆಯ ಕಾರ್ಯಕರ್ತರಿಗೆ, ಸಾರ್ವಜನಿಕರಿಗೆ ಕರೆ ನೀಡಿದರು. ಈ ಸಂದರ್ಭದಲ್ಲಿ ಜಿಲ್ಲಾ ಮತ್ತು ತಾಲೂಕು ಘಟಕಗಳ ಪದಾಧಿಕಾರಿಗಳು, ಕಾರ್ಯಕರ್ತರು ಉಪಸ್ಥಿತರಿದ್ದರು. ಲೋಕನಾಯಕ್ ಕನ್ನಡ ನ್ಯೂಸ್ ಬ್ಯೂರೋ ರಿಪೋರ್ಟರ್. ನಮಸ್ತೆ ಎಲ್ರಿಗೂ. ಏನಿಂದು ಕರ್ನಾಟಕ ರಕ್ಷಣಾ ವೇದಿಕೆ ಕೊಪ್ಪಳ ಜಿಲ್ಲೆ ಹಾಗೂ ಕನಕಗಿರಿ ಸುಕ್ಷೇತ್ರ ತಾಲೂಕು ಘಟಕದ ಅತ್ಯಂತ ಒಂದು ಉನ್ನತ ಮಟ್ಟದಲ್ಲಿ ಅದ್ಧೂರಿಯಾಗಿ ಬಹಳ ದೊಡ್ಡ ಮಟ್ಟದಲ್ಲಿ ಈ ಒಂದು ಸಂಘಟನೆಯ ಉದ್ಘಾಟನೆಯನ್ನು ಹಮ್ಮಿಕೊಂಡಿದ್ದರು ಮಾನ್ಯ ಕೊಪ್ಪಳ ಜಿಲ್ಲಾಧ್ಯಕ್ಷರು ಲೋಕೇಶ್ ಅಣ್ಣ ರಾಠೋಡ್ ಅವರು ಹಾಗೂ ಜಿಲ್ಲಾ ಕಾರ್ಮಿಕ ಘಟಕದ ಅಧ್ಯಕ್ಷರು ಸುರೇಶ್ ಅಣ್ಣವರು ಹಾಗೂ ತಾಲೂಕಿನ ನಮ್ಮ ಕನಕಗಿರಿ ತಾಲೂಕಿನ ಅಧ್ಯಕ್ಷರು ಯಮನೂರಪ್ಪರು. ನಮ್ಮ ಸಂಘಟನೆ ರಾಜ್ಯ ಮಟ್ಟದ ಸಂಘಟನೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತಿದ್ದೀವಿ. ಯಾಕಪ್ಪ ಅಂತಂದರೆ ಈ ಸಂಘಟನೆ ಕಳೆದ 13ರಿಂದ 14 ವರ್ಷ ನಿರಂತರ ಕನ್ನಡ ಸೇವೆಯಲ್ಲಿ, ನಾಡು ನುಡಿ ಕಟ್ಟೋ ಸೇವೆಯಲ್ಲಿ ಹಾಗೂ ರೈತರ ಪರವಾಗಿ, ಕಾರ್ಮಿಕರ ಪರವಾಗಿ, ಮಹಿಳೆಯರ ಪರವಾಗಿ, ಮಕ್ಕಳ ಪರವಾಗಿ ಹಲವಾರು ಸಂಘಟಿತರು, ಅಸಂಘಟಿತರ ಪರವಾಗಿ, ಹಿಂದುಳಿದವರು ಹಾಗೂ ನಿರಂತರವಾಗಿ ಒಂದು ಕನ್ನಡ ಸೇವೆಯನ್ನು ಸಲ್ಲಿಸ್ತಕ್ಕಂಥ ಎಲ್ಲ ಹೋರಾಟಗಾರರ ಪರವಾಗಿ ಈ ಸಂಘಟನೆಯನ್ನು ಕಟ್ಟಿ ಈ ಮಟ್ಟಕ್ಕೆ ಬೆಳೆಸಿದ್ದೀವಿ. ಕರ್ನಾಟಕದ 27 ಜಿಲ್ಲೆಗಳಲ್ಲಿ ನಮ್ಮ ಸಂಘಟನೆ ಸಕ್ರಿಯವಾಗಿ ಸೇವೆ ಸಲ್ಲಿಸ್ತಾ ಇದೆ. ಹಲವಾರು ತಾಲೂಕು ಘಟಕಗಳು, ಗ್ರಾಮ ಘಟಕಗಳು, ಹೋಬಳಿ ಘಟಕಗಳನ್ನು ಕೊಡುಗೆಯಾಗಿ
ಈ ಒಂದು ಹೋರಾಟಗಾರರು ಕನ್ನಡ ಪರ ಉನ್ನತ ಮಟ್ಟವಾದಂಥ ನಮ್ಮ ಸ್ನೇಹ ಬಳಗದವರು ಈ ಸಂಘಟನೆಯನ್ನು ಕೊಟ್ಟಿದ್ದಾರೆ. ಅವರಿಗೆ ಶುಭವಾಗಲಿ ಅಂತ ಹೇಳ್ತಾ, ಹಾಗೂ ಈ ನಿಟ್ಟಿನಲ್ಲಿ ಏನಪ್ಪ ಒಂದು ಸಮಾಜಕ್ಕೆ ನಾವು ಸಮಯವನ್ನು ಕೊಡಬೇಕು ಅಂತ ಒಂದು ಉದ್ದೇಶ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಿರಂತರವಾಗಿ ನಾವು ಕನ್ನಡ ಪರ ಹೋರಾಟಗಾರರು ಏನಿದ್ದೀವಿ, ಕನ್ನಡಕ್ಕೋಸ್ಕರನೇ ದುಡಿಬೇಕು, ಕನ್ನಡಕ್ಕೋಸ್ಕರನೇ ಹೋರಾಟ ಮಾಡಬೇಕು, ಕನ್ನಡಕ್ಕೋಸ್ಕರನೇ ನಾವು ಒಗ್ಗಟ್ಟಾಗಬೇಕು. ಇವತ್ತಿನ ದಿನ ಒಗ್ಗಟ್ಟು ಆಗಲಿಲ್ಲ ಅಂತಂತಂದರೆ ಈ ಒಂದು ಪರಿಸ್ಥಿತಿ ನಾವು ಅನಾಥರಾಗಬೇಕಾಗತ್ತೆ. ಈಗ ಬೆಂಗಳೂರು ಅನ್ನೋ ಒಂದು ದೊಡ್ಡ ಮಟ್ಟದ ಸಿಲಿಕಾನ್ ಸಿಟಿನಲ್ಲಿ ಕನ್ನಡ ಅತಿ ಕೆಲವೇ ವರ್ಷಗಳಲ್ಲಿ ನಶಿಸಿ ಹೋಗ್ತಕ್ಕಂಥ ಒಂದು ಸಂದರ್ಭ ಬರ್ತಾ ಇದೆ. ಹಾಗಾಗಿ ಇನ್ನು ಉಳಿದಿರ್ತಕ್ಕಂಥ ಮಹಾನ್ ಜಿಲ್ಲೆಗಳಲ್ಲಿ ನಾವು ಸಂಘಟಿತರಾಗಿ ಈ ಒಂದು ಕನ್ನಡನ ಉಳಿಸ್ಬೇಕು, ಬೆಳೆಸಬೇಕು. ಈ ನಿಟ್ಟಿನಲ್ಲಿ ಕಳೆದ ಒಂದು ಇವತ್ತಿನ ದಿನದಲ್ಲಿ ಏನು ಕನ್ನಡ ಸಾಹಿತ್ಯ ಪರಿಷತ್ ಅವರು ಅತ್ಯುತ್ತಮವಾದಂಥ ಸೇವೆ ಮಾಡ್ತಾ ಇದ್ದಾರೆ, ಕನ್ನಡ ಕಾರ್ಯಕ್ರಮಗಳಿಗೆ ಸಹಕಾರ ನೀಡ್ತಾ ಇದ್ದಾರೆ. ಹಾಗೂ ಕರ್ನಾಟಕ ಸರ್ಕಾರ ಈ ಕನ್ನಡನ ಉಳಿಸ್ಲಿಕ್ಕೆ, ಬೆಳೆಸಲಿಕ್ಕೆ ಸಂಘಟಿತರಿಗೆ ಹಲವಾರು ಯೋಜನೆಗಳನ್ನು ಹಾಕೋತಾ ಇದೆ. ಆ ಒಂದು ಸರ್ಕಾರಕ್ಕೂ ನಾನು ಧನ್ಯವಾದಗಳನ್ನು ತಿಳಿಸ್ತಾ, ನಮ್ಮೆಲ್ಲ ಹೋರಾಟಗಾರ ಬಂಧುಗರಿಗೆ ಹಾಗೂ ಮಹನೀಯರಿಗೆ, ಅಕ್ಕ ತಂಗಿಯರಿಗೆ ನನ್ನ ಒಂದು ಶುಭಕಾಮನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಎಲ್ಲರಿಗೂ ಶುಭವಾಗಲಿ. ಅದೇ ನಿಟ್ಟಿನಲ್ಲಿ ಇವತ್ತಿನ ದಿನ ಒಂದು ರಕ್ತದಾನ ಶಿಬಿರವನ್ನು ಹಮ್ಮಿಕೊಂಡಿದ್ರು. ಅದು ಕೂಡ ಭಾಳ ಸುವ್ಯವಸ್ಥಿತವಾಗಿ ಆಯೋಜನೆ ಆಯಿತು. ಅಂಥ ಒಂದು ಸಂಸ್ಥೆಯವ್ರಿಗೂ ಅಭಿನಂದನೆ ಸಲ್ಲಿಸ್ತಾ ಎಲ್ಲರಿಗೂ ಶುಭವಾಗಲಿ. ಈ ಕಾರ್ಯಕ್ರಮ ಇನ್ನೂ ಉನ್ನತ ಮಟ್ಟದಲ್ಲಿ ಕನ್ನಡನ ಉಳಿಸಿ ಬೆಳೆಸಲಿಕ್ಕೆ ಏನು ಕನಕಗಿರಿ ಕ್ಷೇತ್ರದ ಸ್ವಾಮಿ ಇದ್ದಾರೆ, ಅವರು ನಮಗೆ ಆಹ್ವಾನ ನೀಡೋದ್ರ ಜೊತೆಯಲ್ಲಿ ಈ ಒಂದು ಗವಿಸಿದ್ದೇಶ್ವರ ಸ್ವಾಮಿಗಳ ಆಶೀರ್ವಾದ ಸಾನ್ನಿಧ್ಯದಲ್ಲಿ ಒಂದು ಸುಕ್ಷೇತ್ರ ಕನಕಗಿರಿ ಈ ಒಂದು ಕ್ಷೇತ್ರಕ್ಕೆ ಒಳ್ಳೆಯದಾಗಬೇಕು. ನಮ್ಮ ಎಲ್ಲ ನಿರಂತರ ಸೇವೆ ಈ ಕ್ಷೇತ್ರಕ್ಕೆ ಇರುತ್ತೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತಾ, ಒಳ್ಳೆಯದಾಗಲಿ. ಈ ಒಂದು ಸಂಘಟನೆ ಇನ್ನೂ ಉನ್ನತ ಮಟ್ಟಕ್ಕೆ ಎಲ್ಲ ಒಂದು ಹೋರಾಟಗಾರರು ಬೆಳೆಸ್ಕೊಳ್ಳಿ ಅಂತ ಕೇಳ್ತಾ, ಒಳ್ಳೆಯದಾಗಲಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಒಳ್ಳೆಯದಾಗಲಿ.